ಹಿತ ಮಿತವಾದ ಮಾತು, ಸಕಾರಾತ್ಮಕ ನಡವಳಿಕೆಯಿಂದನೇ ಬಿಗ್ ಬಾಸ್ ಮನೆಯಲ್ಲಿ ಗಮನ ಸೆಳೆದ ಸ್ಪರ್ಧಿ ನಟಿ ಗೌತಮಿ ಜಾಧವ್ ಅವರು. ಯಾವುದೇ ವಿಷಯವಾದರೂ ಸಹ ತಾಳ್ಮೆಯಿಂದ ಪ್ರತಿಕ್ರಿಯೆ ನೀಡೋದೇ ಇವರ ಶೈಲಿ. ಬಿಗ್ ಬಾಸ್ ಫಿನಾಲೆಯನ್ನು ತಲುಪದಿದ್ದರೂ ಸಹ ಜನರ ಮನಸ್ಸನ್ನು ತಲುಪಿರುವಂಥ ಗೌತಮಿ ಜಾಧವ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವ್ರ ಬಿಗ್ ಬಾಸ್ ಜರ್ನಿ ಬಗ್ಗೆ ಮಾತಾಡೋದಿದೆ. ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ, ನಾನು ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ನಿಮ್ಮ ಇಂಟ್ರೊಡಕ್ಷನ್ ಕೇಳಿ ಇನ್ನೂ ಚೆನ್ನಾಗಾದೆ. ತುಂಬ ಇಟ್ ವಾಸ್ ಸೌಂಡಿಂಗ್ ವೆರಿ ನೈಸ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ದಟ್ ಈಸ್ ಯು ಅಂತ ಅನ್ಸತ್ತೆ ನನಗೆ. ನಾನು ಇಂಟ್ರೋಲ್ಗೆ ಏನು ಹೇಳಿದೆ ಹಾಗೆ ನೀವು. ನನಗೆ ಅದಕ್ಕಿಂತ ಇನ್ನೊಂದು ವಿಷಯ ನಿಮ್ಮಲ್ಲಿ ಬಹಳ ಇಷ್ಟ ಆಗೋದಂದರೆ ಐ ಗೆಸ್ ಸಾಕಷ್ಟು ಜನರಿಗೆ ಗೊತ್ತಿರಲಿಲ್ಲ, ಅದು ಬಿಗ್ ಬಾಸ್ ಮನೆಯಿಂದ ಗೊತ್ತಾಯಿತು, ನಿಮ್ಮ ಪ್ರೀತಿ ಟುವರ್ಡ್ಸ್ ಯುವರ್ ಬ್ಯೂಟಿಫುಲ್ ಪೆಟ್ಸ್. ಐ ಗೆಸ್ ನನಗೂ ಬಹಳ ಕುತೂಹಲ ಇದೆ ಅವ್ಗಳ ರಿಯಾಕ್ಷನ್ ಏನಿತ್ತು ನೀವು ಮನೆಗೆ ಬಂದಾಗ ಅಂತ. ಆ್ಯಂಡ್ ಸಚ್ ಕ್ಯೂಟ್ ನೇಮ್ಸ್, ಐ ಮಸ್ಟ್ ಸೇ. ಹ್ಯಾಪಿ, ಕ್ವೀನ್ ಆ್ಯಂಡ್ ಕಾಫಿ. ಏನು ಹೇಗಿತ್ತು ರಿಯಾಕ್ಷನ್ ಮಕ್ಕಳು ಬಂದಾಗ? ಐ ಮೀನ್ ನೀವು I think the first interview I'm starting with them. This is the first interview and special one definitely. Our reaction actually ಅಂದರೆ ನಾ ಬಂದಾಗ ತುಂಬ ಜನ ಇದ್ದರು. ಇನ್ಫ್ಯಾಕ್ಟ್ ದೇ ಫೌಂಡ್ ಲಿಟಲ್ ಡಿಫಿಕಲ್ಟ್ ಟು ರೆಕಗ್ನೈಸ್ ಮೀ. ನಾನು ಅಲ್ಲೆಲ್ಲೋ ಮಧ್ಯದಲ್ಲಿ ಫಸ್ಟ್ ನಾನೇ ಆಟಾಡ್ಸೋಣ ಅಂತ ಮಧ್ಯದಲ್ಲಿ ಎಲ್ಲೋ ನಿಂತೆ, ಸಿಗಲಿಲ್ಲ. ಬಟ್ ಏನೋ ಸ್ಮೆಲ್ ಹುಡುಕ್ತಾ ಇದ್ರು. ಆ್ಯಂಡ್ ಇಲ್ಲಿ ಬಲೂನ್ಸ್ ಇದ್ದಿದ್ದರಿಂದ ಕ್ವೀನಿಗೆ ಬಲೂನ್ ಎಲ್ಲ ಭಯ ಆ್ಯಕ್ಚುಲಿ, ಸ್ವಲ್ಪ ದೂರ ನಿಂತಲು. ಸೊ ದೆ ಟುಕ್ ಫ್ಯೂ ಸೆಕೆಂಡ್ಸ್ ಟು ರೆಕಗ್ನೈಸ್. ಅಪ್ಪ ಬಂದು ಹಾರಿದ್ದಲ್ಲ ಆ್ಯಕ್ಚುಲಿ, ಒಂಚೂರು ಎಲ್ಲೋ ಮರ್ತ್ಬಿಟ್ರಾ ಅಂತ ನಾನೇ ಕೇಳ್ತಿದ್ದೆ, ಮರ್ತ್ಬಿಟ್ರಾ ಅಂತ. ಬಟ್ ಅಗೇನ್ ಲಾಟ್ಸ್ ಆಫ್ ಲವ್, ಜಂಪಿಂಗ್ ಎಲ್ಲವೂ ಆಯಿತು. ಐ ಹ್ಯಾಡ್ ಅಂದರೆ ಸ್ವಲ್ಪ ದೂರ ಹೋಗಿ ಬಲೂನ್ಸಿಂದ ದೂರ ಇದ್ದು ಅಲ್ಲಿ ಹೋಗಿ ಒಂದು ಸ್ವಲ್ಪ ಮಾತಾಡಿಸ್ದೆ. ಸೊ ತುಂಬ ಖುಷಿ ಆಯಿತು. ಐ ಗೆಸ್ ಅವುಗಳು ಹೇಳೋಕ್ಕಾಗಿರಲ್ಲ, ಬಟ್ ಅರ್ಥ ಆಗಿರುತ್ತೆ. ಹೇಳಿದ್ರು, ಐ ಅಂಡರ್ಸ್ಟ್ಯಾಂಡ್ ದರ್ ಲ್ಯಾಂಗ್ವೇಜ್. ಆಸ್ ನನ್ನ ಈ ಪೆಟ್ ಜರ್ನಿ ಇಟ್ ಇಸ್ ಸಿನ್ಸ್ ಹೆಂಗೆ ಹೇಳೋದು 2011. The first pet now ತಂದೆ 2011, so it is 14 years journey for me. Oh yeah. Then you know all I know their language. It's very sweet. ನಮಗೂ ಸಖತ್ ಖುಷಿ ಆಯಿತು ಆ್ಯಕ್ಚುಲಿ ಬಿಗ್ ಬಾಸ್ ಮನೆಯಲ್ಲಿ ಆ ವಿಡಿಯೋ ಒಂದು ಪ್ಲೇ ಆದಾಗ. ಐ ಗೆಸ್ ಟು ಮೀ ಪರ್ಸ್ನಲಿ ಆಲ್ಸೋ ದಿಸ್ ವಾಸ್ ಅ ನ್ಯೂ ಇನ್ಫಾರ್ಮೇಷನ್ ಅನ್ಸುತ್ತೆ. ಐ ಫೆಲ್ಟ್ ಸೋ ಹ್ಯಾಪಿ ಆ್ಯಂಡ್ ಸಿ ಹ್ಯಾಪಿ ಹ್ಯಾಪಿ ಕಾಫಿ ಕ್ವೀನ್. ಸೊ ಎನಿವೇ ಬಿಗ್ ಬಾಸ್ ಅನ್ನೋ ಒಂದು ಜರ್ನಿ, ಫಸ್ಟ್ ಕಾಲ್ ಬಂತಲ್ಲ ಲೈಕ್ ಬಿಗ್ ಬಾಸ್ಗೆ ನೀವು ಬರಬೇಕು ಅಂತಂದಾಗ ಆಗ ಪ್ರತಿಕ್ರಿಯೆ ಹೇಗಿತ್ತು ನಿಮ್ದು? ಲೈಕ್ ಫಸ್ಟೇ ಓಕೆ ಮಾಡಿದ್ರೆ? ಇಲ್ಲ ಫಾರ್ ಮೀ ಇಟ್ ವಾಸ್ ನಾನಾ ಅಂತ. ವೈ ಮೀ ಐ ಥಿಂಕ್ ಐ ಆಮ್ ನಾಟ್ ದ ರೈಟ್ ಪರ್ಸನ್ ಅನ್ನೋದು. ಇಲ್ಲ ನೋಡಿ ಅಂತ. ಆಗಷ್ಟೇ ನನ್ನ ಸೀರಿಯಲ್ ಮುಗಿಯುವಂಥ ಟೈಮು ಆಗಿತ್ತು. ಸೊ ಓಕೆ, ಇಫ್ ಸಮಥಿಂಗ್ ಇಸ್ ಕಮಿಂಗ್ ಐ ಹ್ಯಾವ್ ಟು ಥಿಂಕ್ ಅಂತ. ಆ್ಯಂಡ್ ಅಗೇನ್ ಯೋಚನೆ ಮಾಡಿದೆ, 2 days ಟೈಮ್ ಕೇಳಿದ್ದೆ ನಾನು. ಅಲ್ಲಿ ಏನಾಗುತ್ತೆ, ನಂತರದಂಥ ವ್ಯಕ್ತಿತ್ವ ಸರ್ವೈವ್ ಆಗ್ಬೋದು, ಹೋಗ್ಬೋದಾ? ಖಂಡಿತವಾಗ್ಲೂ ಹೌದು, ಹೋಗಬಹುದು. ಯಾರು ಬೇಕಂದ್ರೂ ಅಂದರೆ ಯಾರು ಅಕಾರ್ಡಿಂಗ್ ಟು ದೆಮ್ ಯಾರನ್ನೆಲ್ಲ ಅಪ್ರೋಚ್ ಮಾಡ್ತಾರೆ ಹೋಗಬಹುದು. ಬಟ್ ಸರ್ವೈವ್ ಆಗಬಹುದಾ ಅನ್ನೋ ಯೋಚನೆ ಬಂದಾಗ ಯೋಚನೆ ಮಾಡಿದ್ದಿದೆ. ಆಮೇಲೆ ನಾನು ಯೂಶ್ವಲಿ ಪ್ರಶ್ನೆ ಮಾಡಿನೇ, ಅಲ್ಲಿ ಗುರುಗಳಿಗೆ ಪ್ರಶ್ನೆ ಮಾಡಿನೇ ಓಕೆ ಅಂತ ಹೇಳೋದು. ಸೊ ಅಲ್ಲಿ ಟೈಮ್ ಕೇಳಿದೆ. 2 ದಿನ ಮೀಟಿಂಗಿಗೆ ಟೈಮ್ ಕೇಳಿದ್ದೆ. ಅದಾದಮೇಲೆ ಮೀಟಿಂಗ್ ಮಾಡಿದೆ. ಮೀಟಿಂಗ್ ಆದಮೇಲೆ ಅವ್ರು ಏನೇನು ವಿಷಯ ಹೇಳಿದ್ರು ಅದನ್ನು ಕನ್ಸಿಡರ್ ಮಾಡಿ ಅಲ್ಲಿ ಗುರುಗಳ ಹತ್ರ ಎಲ್ಲ ಕೇಳಿದಾಗ ಅಲ್ಲೊಂದು 2-3 days ತಗೊಂಡೆ ಅನಿಸುತ್ತೆ. ತಗೊಂಡು ಅಲ್ಲಿಂದ ಓಕೆ ಅಂದಮೇಲೆ ಓಕೆ ಅಂತ ಒಪ್ಕೊಂಡಿತ್ತು. ಆ್ಯಂಡ್ ನೀವು ಫಸ್ಟ್ ಡೇ ಹೇಗೆ ಹೋಗಿದ್ರಿ? ಬಹುಶಃ ಲೈಕ್ ಮೋಸ್ಟ್ ಆಫ್ ದ ಡೇಸ್ ಹಾಗೆ ಇದ್ರಿ ಆ್ಯಂಡ್ ಕೊನೆಗೆ ಬರೋ ದಿನನೂ ಹಾಗೆ ಇದ್ರಿ. ನೀವಿದ್ದಷ್ಟು ಸಮಯ ನಮಗೆ ಕೇಳ್ತಿದ್ದಂಥ ವರ್ಡೇ ಪಾಸಿಟಿವಿಟಿ ಅನ್ನೋದು. ಯಾವಾಗಿಂದ ಶುರುವಾಗಿದ್ದು ಮೇ ಬಿ ಈ ಪಾಸಿಟಿವಿಟಿ ಅನ್ನೋ ಒಂದು ಜರ್ನಿ ನಿಮಗೆ? ಇಲ್ಲ, ನಾನು ಎಂತ ಗೊತ್ತಾ, ಅಲ್ಲಿ ಹೇಳಬೇಕಂದ್ರೆ ನಿಮ್ಮ ಬಗ್ಗೆ ಹೇಳ್ಕೊಡಿ ಅಂತ ಯಾವುದೋ ಒಂದು ಮೊಮೆಂಟಲ್ಲಿ ನಾನು ಹೇಳಿದ್ದೀನಿ. ಅಂದರೆ ನಾನು ಅನ್ನೋದಾದರೆ ಹೀಗೆ ನಾನೆಲ್ಲವೂ ಪಾಸಿಟಿವ್ ಆಗಿ ನೋಡ್ತೀನಿ. ಆ್ಯಂಡ್ ಎನಿ ಡಿಫಿಕಲ್ಟ್ ಸಿಚುವೇಶನ್, ಒಂದಂತೂ ಗೊತ್ತಿತ್ತು ಜರ್ನಿ ಕಷ್ಟ ಇರುತ್ತೆ ಅಂತ. ಸೊ ಯಾವುದೇ ಸಿಚುವೇಶನಲ್ಲಿ ಐ ಕಮ್ ಅಪ್ ಪಾಸಿಟಿವ್ಲಿ, ವಾಟ್ ಎವರ್ ಇಟ್ ಇಸ್. ಅದನ್ನು ಅದವೇ ರೌಂಡ್ ಮಾಡ್ಕೊಳ್ಳಲ್ಲ, ಇದೆಲ್ಲವೂ ಹೇಳಿದ್ದೀನಿ ಅಷ್ಟೇ. ಅದಾದಮೇಲೆ ಅದು ಅವರಷ್ಟು ಇದಾಗಿ ತಗೋತಾರೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಅದಾದಮೇಲೆ ರಿಪಿಟೇಟಿವ್ ಆಗಿ ಬರೋಕ್ಕೆ ಶುರುವಾಗುತ್ತೆ. ಪಾಸಿಟಿವ್ ಹೇಳ್ತಾರೆ ಬಟ್ ನೆಗೆಟಿವ್ ಕಾಣಿಸ್ತಾರೆ. ಹೀಗೆ ಹೇಳೋದಷ್ಟೇ ಪಾಸಿಟಿವ್, ಏನೇನೋ ಒಂದಷ್ಟು ನನಗಿನ್ನ ಜಾಸ್ತಿ ಅವರೇ ಬೆಳೆಸಿದ್ರು ಅಂತ ನಂಗೆ ಅನ್ನಿಸ್ತು. ಬಟ್ ಮೈ ಪ್ರೋಸೆಸ್ ವಾಸ್ ಪಾಸಿಟಿವ್ ಅಷ್ಟೇ. ಐ ಜಸ್ಟ್ ವಾಂಟೆಡ್ ಟು ಬಿ ಪಾಸಿಟಿವ್, ಕಾಮ್. ಏನೇ ಬಂದ್ರೂ ಅಥವಾ ಯಾರು ಏನೇ ಹೇಳಿದ್ರು ಅದು ತುಂಬ ಜನರಲಾಗಿ ಹೇಳಿದಂಥ ಪದ ಈಗ ಸಿಕ್ಕಾಪಟ್ಟೆ ಫೇಮಸ್ ಆಗೋಗ್ಬಿಟ್ಟಿದೆ. ಆ್ಯಂಡ್ ಇಫ್ ಐ ಆಮ್ ಬೀಯಿಂಗ್ ರೆಕಗ್ನೈಸ್ಡ್ ಅಂದರೆ ಪಾಸಿಟಿವ್ ಅನ್ನೋ ಪದದಿಂದನೇ ರೆಕಗ್ನೈಸ್ ಆಗ್ತಿದ್ದೀನಿ ಅನ್ನೋದಾದರೆ ಖುಷಿ ಇದೆ ನಂಗೆ. ಅದ್ರ ಬಗ್ಗೆ ಏನು ಬೇಜಾರಿಲ್ಲ. ಆ್ಯಂಡ್ ಇವಾಗ ನೀವು ಯಾವ ಟೋನಲ್ಲಿ ಮಾತಾಡ್ತಾ ಇದ್ದೀರಾ
ನಮ್ಗೆ ಇದೇ ಟೋನ್ ಕೇಳಿಸಿರೋದು ಲೈಕ್ ಎಂಟೈರ್ ಬಿಗ್ ಬಾಸ್ ಜರ್ನಿ. ಅಂದ್ರೆ ಎಂಥ ದೊಡ್ಡ ಫೈಟ್ ಆಗ್ತಿದ್ರು ಸಹ, ಎಲ್ಲರೂ ವಾಯ್ಸ್ ರೈಸ್ ಮಾಡಿದ್ರು ಸಹ ನಿಮ್ಮ ಪಾಯಿಂಟನ್ನ ನೀವು ಇದೇ ಟೋನಲ್ಲೇ ಪುಟ್ ಮಾಡಿದ್ದೀರಾ. ನಿಮ್ಗೆ ಅನ್ಸುತ್ತೆ ಏನಾದರೂ ಬಹುಶಃ ಅಕಸ್ಮಾತ್ ನಾನು ವಾಯ್ಸ್ ರೈಸ್ ಮಾಡಿದ್ದಿದ್ರೆ ಎಲ್ಲೋ ಒಂದು ಕಡೆ ಅಟ್ಲೀಸ್ಟ್ ಯಾವುದೋ ಒಂದು ಜಗಳದಲ್ಲಾದರೂ ಐ ಹ್ಯಾಡ್ ಟು ಬಿ ಮೋರ್ ಸ್ಟ್ರಾಂಗ್ ವಿತ್ ಮೈ ಪಾಯಿಂಟ್ ಇನ್ನೂ ಇರ್ತಿದ್ದೆ ಅಥವಾ ಏನಾದ್ರು ಅನ್ಸುತ್ತಾ ಆ ಥರ? For me, volume is never being strong. Is what I believe in. Volume is never something ಅದು ವಾಲ್ಯೂಮ್ ಇದ್ದರೆ ರೀಚ್ ಆಗುತ್ತೆ ಅನ್ನೋಂಥದ್ದೇನಿಲ್ಲ. ನಿಮ್ಮ ಪಾಯಿಂಟ್ ಸ್ಟ್ರಾಂಗ್ ಇದ್ದರೆ ಯಾವತ್ತಿದ್ರೂ ರೀಚ್ ಆಗುತ್ತೆ. ಆ್ಯಂಡ್ ತೊಗೊಳೋದಕ್ಕೆ ಯಾರೋ ರೆಡಿ ಇಲ್ಲ ಎದುರುಗಡೆ ಅನ್ನೋದಾದರೆ ಎಷ್ಟೇ ವಾಲ್ಯೂಮ್ ಇಟ್ಟರೂ ಪ್ರಯೋಜನ ಇಲ್ಲ. ಅಲ್ಲಿ ಎಕ್ಸೆಪ್ಟೆನ್ಸಿ ಕಡಿಮೆ ಆ ಮನೆಯಲ್ಲಿ. ಅದು ಆಟ ಇರೋದು ಹಾಗೆ. ಇವಾಗ ಯಾರಿಗೂ ನಾವು ನಾಮಿನೇಟ್ ಮಾಡ್ತೀವಿ ಅಂದರೆ ಎಕ್ಸೆಪ್ಟ್ ಮಾಡೋದಿಲ್ಲ, ಡಿಫೆಂಡ್ ಮಾಡ್ಕೋಬೇಕಾಗತ್ತೆ. ಅವ್ರು ನನ್ನನ್ನು ಮಾಡಿದ್ರು ನಾನು ಅದೇ ಮಾಡಬೇಕಾಗತ್ತೆ. ಇದನ್ನು ನಾನು ಯಾಕೆ ಕಿರ್ಚಾಡಿ ಹೇಳಲಿ? ನನಗೆ ಗೊತ್ತು ಎದುರುಗಡೆ ಇರೋ ವ್ಯಕ್ತಿ ಒಪ್ಕೊಳ್ಳೋದಿಲ್ಲ ಅಂತ. ನನ್ನ ಪಾಯಿಂಟ್ ಏನಿದೆ, ನಾನು ವಿತ್ ಮೈ ಕಾನ್ಫಿಡೆನ್ಸ್ ಐ ಸೇ ಇಟ್, ಬಟ್ ನಾಟ್ ವಿತ್ ವಾಲ್ಯೂಮ್. ಬಟ್ ಅದೇ ಜಗಳ ಆದರೂ ಸಹ ನಿಮ್ಮ ಟೋನ್ ಐ ಗೆಸ್ ವಾಸ್ ಆಲ್ವೇಸ್ ದ ಸೇಮ್. ಈಗ ನೆನ್ಸ್ಕೊಂಡ್ರೆ ನಾವು ಯಾವ ಟೈಮಲ್ಲಿ ನೀವು ಜಗಳ ಆಡಿದ್ದೀನಿ ರಜತ್ ಜೊತೆ, ಅಥವಾ ತುಂಬ ಕಡಿಮೆ. ಮಂಜು ಅವ್ರ ಮೇಲೆ ಒಂದ್ಸತಿ ಕೋಪ ಮಾಡ್ಕೊಂಡಿದ್ದೆ, ಹೋಗಿ ಕಿರ್ಚಾಡಿದ್ದಿದೆ. ತುಂಬ ಕಡಿಮೆ. ಆ್ಯಂಡ್ ಈ ಸತಿ ಬಿಗ್ ಬಾಸ್ ಶುರು ಆಗಿದ್ದೇ ಒಂದು ವಿಭಿನ್ನ ಕಾನ್ಸೆಪ್ಟ್ ಇಟ್ಕೊಂಡು, ಸ್ವರ್ಗ ನರ್ಕ ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು. ಆ್ಯಂಡ್ ಹೋಗ್ತಾನೆ ಫಸ್ಟೇ ನೀವು ಸ್ವರ್ಗಕ್ಕೆ ಡೈರೆಕ್ಟ್ ಎಂಟ್ರಿ ತಗೊಳ್ಳೋಂಥ ಕಂಟೆಸ್ಟೆಂಟ್. ಆ ಮೂಮೆಂಟಲ್ಲಿ ಹೇಗಿತ್ತು ಆ ಕಾನ್ಸೆಪ್ಟ್ನ? ಹೌ ಕುಡ್ ಯು ಅನಲೈಸ್ ಈ ಸ್ವರ್ಗ ನರ್ಕ ಅನ್ನೋದು? ಒಂದು ಸ್ವರ್ಗ ನರ್ಕ ಥರ ಇರುತ್ತೆ ಅನ್ನೋದು ಗೊತ್ತಿತ್ತು ನನಗೆ, ಬಟ್ ವಿಜುವಲಿ ಗೊತ್ತಿರಲಿಲ್ಲ. ಸ್ವಲ್ಪ ಗ್ಲಿಮ್ಸಸ್ ಏನೋ ಬಂದಿತ್ತಷ್ಟೇ ವಿಜುವಲಿ. ಮತ್ತು ಅಗೇನ್ ಕಾನ್ಸೆಪ್ಟ್ ವೈಸ್ ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ಊಟ ಎಲ್ಲ ಅದು ಗಂಜಿ ಎಲ್ಲ ಇರುತ್ತೆ ಅಂತ. ಬಟ್ ಅಗೇನ್ ಅಲ್ಲಿ ಹೋಗಿ ನಿಂತಾಗ ಒಳಗೆ ಹೋಗ್ಬಿಟ್ಟಿದ್ದೀನಿ. ಸ್ವರ್ಗನ ನರ್ಕನ ಅಂದಾಗ ಯಾವುದಾದ್ರೂ ಸರಿ ಅಂತ ಹೇಳ್ದವಳು ನಾನು. ಬಿಕಾಸ್ ಓಕೆ, ರೆಡಿ ಟು ಫೇಸ್ ಎನಿಥಿಂಗ್ ಅಂತ ಮೆಂಟಲಿ ಪ್ರಿಪೇರ್ ಆಗಿ ಹೋದವಳು. ಆದರೆ ನನ್ನ ಡೆಸಿಷನ್ನ ಆ್ಯಕ್ಚುಲಿ ಜನರ ಕೈ ಕೊಟ್ಟಿರ್ತಾರೆ. ಸೊ ಜನರು ಅಷ್ಟು ಪ್ರೀತಿ ಕೊಟ್ಟು ಸ್ವರ್ಗಕ್ಕೆ ಕಳಿಸ್ಕೊಟ್ಟಿದ್ದು ನನಗೆ. ಅವರ ವೋಟಿಂಗ್ ಮೂಲಕ ಸ್ವರ್ಗಕ್ಕೆ ಹೋಗ್ತೀನಿ. ದಟ್ಸ್ ಸೋ ಸ್ವೀಟ್ ಆಫ್ ದೆಮ್. ಅವತ್ತಿನ ದಿವಸ ಯಾರೆಲ್ಲ ಯೋಚನೆ ಮಾಡಿದ್ರು, ನರ್ಕ ಕಷ್ಟ ಆಗ್ತಿತ್ತು, ಐ ವುಡ್ ಹ್ಯಾವ್ ಸರ್ವೈವ್ಡ್, ಇಲ್ಲ ಅಂತಲ್ಲ. ಬಟ್ ಸ್ವರ್ಗ ಅಂತ ಚೂಸ್ ಮಾಡಿದ್ದ ಎಲ್ಲ ಓಟ್ಗಳು ಅವ್ರ ಪ್ರೀತಿ ಹೇಳುತ್ತೆ. ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ ಟೈಮಿನ ಅಂದರೆ ಲೈಕ್ ಅರೌಂಡ್ 2 to 3 weeks ಸ್ವರ್ಗ ನರ್ಕ ಅನ್ನೋದಿತ್ತು. ಎನಿ ಪರ್ಟಿಕ್ಯುಲರ್ ಡೇ ಆ ಟೈಮಲ್ಲಿ ವಿಚ್ ಯು ರಿಮೆಂಬರ್ ಸ್ವಲ್ಪ ಕಷ್ಟ ಆಯಿತು, ಅಥವಾ ನರ್ಕದವ್ರ ಜೊತೆ ನೀವು ಫೈಟ್ ಮಾಡಿದಿರ್ಬೋದು, ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ದು? ಕಷ್ಟ ಆಯಿತು ಅನ್ನೋದಾದರೆ ಅವ್ರನ್ನೆಲ್ಲ ಅದು ಥ್ರೂ ಔಟ್ ದ ವೀಕ್ ನೋಡೋದು ಕಷ್ಟ ಆಗ್ತಿತ್ತು. ಊಟ ಸ್ಪೆಷಲಿ ನಾವು ಊಟ ಮಾಡಬೇಕಂದ್ರೆ ನಾವೇನೋ ಚಂದ ತಿನ್ಕೊಂಡು ಅವ್ರು ಗಂಜಿ ಕುಡಿಬೇಕಂದ್ರೆ ಅದು ಫಸ್ಟು 3 days ಎಲ್ಲ ಒಂದು ಸ್ವಲ್ಪ ಸ್ಪೋರ್ಟಿವ್ ಆಗಿ ಅವರು ತೊಗೊಂಡಿದ್ರು. ಹೋಗ್ತಾ ಹೋಗ್ತಾ ಅದು ಆ್ಯಕ್ಚುಲಿ ಫುಡ್ ಅನ್ನೋದು ಇಟ್ಸ್ ಸಮಥಿಂಗ್, ದೋ ಇಟ್ ಗೋಸ್ ಟು ಸ್ಟಮಕ್, ಇದು ಬ್ರೈನ್ ಆಲ್ಸೋ ವರ್ಕ್ಸ್ ವಿತ್ ದ್ಯಾಟ್. ಅದು ಹೋಗ್ತಾ ಹೋಗ್ತಾ ಅವ್ರು ಕಷ್ಟಪಡ್ತಾ ಇದ್ದದನ್ನು ನೋಡಿ ನಾವು ಊಟ ಮಾಡೋ ಟೈಮಲ್ಲಿ ಕಷ್ಟ ಆಗ್ತಿತ್ತು. ಅದು ನೋಡೋದು ಕಷ್ಟ ಆಗ್ತಿತ್ತು. ಆ್ಯಂಡ್ ಗೊತ್ತಾಗ್ತಿತ್ತು ಎನರ್ಜಿ ಲೆವೆಲ್ಸ್ ಬೇರೆ ಇರುತ್ತೆ ಆ ಫುಡ್ಗೂ ನಾವು ತಿನ್ನೋ ಫುಡ್ಗೂ. ಅದು ಬಟ್ ಟಾಸ್ಕ್ ಒಂದೇ ಇರುತ್ತೆ. ಸೊ ಅದನ್ನೆಲ್ಲ ಆಡಿದಾಗ ಗೊತ್ತಾಗ್ತಿತ್ತು, ಬಟ್ ನಾವು ರೆಸ್ಪಾಂಡ್ ಮಾಡೋದಕ್ಕೆ ಆಗೋದಿಲ್ಲ ಆ ಟೈಮ್ನಲ್ಲಿ. ಇಟ್ಸ್ ಗೇಮ್. ಆ್ಯಂಡ್ ಈ ಗೇಮಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆ್ಯಂಡ್ ಔಟ್ ಆಫ್ ದ ಬಾಕ್ಸ್ ಬಂದಂಥ ಕಂಟೆಸ್ಟೆಂಟ್ ಲಾಯರ್ ಜಗದೀಶ್ ಅವರು. ಆ್ಯಂಡ್ ಅವರಿದ್ದಷ್ಟು ಟೈಮ್ ಒಂಥರ ಬೇರೆ ಥರನೇ ಇತ್ತು ಮನೆ ಅಂತ ಹೇಳ್ಬೋದು. ಸಾಕಷ್ಟು ವಿಷಯಕ್ಕೆ ಅವ್ರು ಹೊರಗಡೆ ನ್ಯೂಸ್ ಮಾಡಿದರು. ಆದರೆ ನೀವು ಅವ್ರನ್ನ ಕಂಟೆಸ್ಟೆಂಟಾಗಿ ನೋಡಿದ್ದೀರಾ, ನಾವು ಅಂದರೆ ಕೋ ಕಂಟೆಸ್ಟೆಂಟಾಗಿ ನೋಡಿದ್ದೀರಾ. ಹೇಗಿದ್ರು ಜಗದೀಶ್ ಅವರು ಮನೇಲಿ? ಆ್ಯಂಡ್ ಅವರ ಒಂದು ನಡವಳಿಕೆ ಡಿಡ್ ಇಟ್ ಹ್ಯಾಂಪರ್ ಆರ್ ಆ್ಯಕ್ಚುಲಿ ಚೆನ್ನಾಗಿತ್ತ ಒಳಗಡೆ? ಇಲ್ಲ, ಕಂಪ್ಲೀಟ್ಲಿ ಎಕ್ಸ್ಟ್ರೀಮೇ. ಅಂದರೆ ಒಂದೊಂದ್ಸತಿ ತುಂಬ ಸೈಲೆಂಟ್ ಆಗಿರೋದು ನೋಡಿದ್ದೀನಿ. ಆ್ಯಂಡ್ ಅವರಲ್ಲಿ ಗುಡ್ ಸೆನ್ಸ್ ಆಫ್ ಹ್ಯೂಮರ್ ಇರುತ್ತೆ. ಜೋಕ್ ಮಾಡಿರೋದು ನೋಡಿದ್ದೀನಿ ನಾನು. ಆ್ಯಂಡ್ ಕಿರ್ಚಾಡಿರೋದು ಹೊರಗಡೆ ಎಷ್ಟು ಎಪಿಸೋಡ್ಸ್ ನೋಡಿಲ್ಲ. ಈಗ ಜಗಳ ಮಾಡ್ತಾರೆ ಅನ್ನೋದೇ ಸ್ವಲ್ಪ ಇದೆ ಅನ್ನೋದು ಇದೆ. ಅವ್ರು ಜಗಳ ಮಾಡಿರೋದು ನೋಡಿದ್ದೀನಿ. ಅದರಿಂದ ಅಪ್ಪ ಯಾಕೆ ಅಂತ ದೂರ ನಿಂತ್ಕೊಂಡು ಇದ್ದೀನಿ. ಆ್ಯಂಡ್ ಸಮ್ಟೈಮ್ಸ್ ಜೋಕ್ ಮಾಡಿದ್ದಾರೆ ಸಿಕ್ಕಾಪಟ್ಟೆ. ಅಂದರೆ ಅದು ಓಕೆ, ನಗು ಅಂಥದ್ದೇ. ಅಂದರೆ ಇಟ್ಸ್ ನಾಟ್ ಸಮಥಿಂಗ್ ಹಾರ್ಮ್ಫುಲ್ ಅನ್ನುವಂಥದ್ದು ಅಲ್ಲ. ಅದನ್ನೆಲ್ಲ ಖುಷಿಯಾಗಿ ನಕ್ಕಿದ್ದು ಇದೆ ನಾವು. ಸೊ ಅವರ ಎಕ್ಸ್ಟ್ರೀಮ್ ಬಿಹೇವಿಯರ್ಸ್ನ ನೋಡಿದ್ದೀನಿ. ತೀರಾ ಕೆಟ್ಟವರು ಅಂತಲೂ ಅಲ್ಲ ಅವರು, ಬಟ್ ಹಾಗೆ ವ್ಯಕ್ತಿ ಇರೋದೇ ಹಾಗೆ ಅಷ್ಟೇ. ಆ್ಯಂಡ್ ಅವರಿಂದನೇ ಆದಂಥ ಒಂದು ಘಟನೆ ಅಂದರೆ ಚೈತ್ರ ಅವ್ರ ಮಾನಸ ಅವ್ರ ಜೊತೆ ಜಗಳ ಆಗ್ತಾ ಹೋಗುತ್ತೆ. ಅದರಿಂದ ರಂಜಿತ್ ಅವರು ಸಹ ಮನೆಯಿಂದ ಹೊರಗಡೆ ಬರಬೇಕಾಗೋ ಪರಿಸ್ಥಿತಿ ಬರುತ್ತೆ. ವೆರಿ ಅನ್ಎಕ್ಸ್ಪೆಕ್ಟೆಡ್. ಆ ಟೈಮ್ನ ಇವಾಗ ನೆನೆಸ್ಕೊಂಡ್ರೆ ಏನು ಅನ್ಸುತ್ತೆ?
ಅದೇ ಪ್ರತಿಯೊಬ್ಬರು ಏನು ಕೋಪ ಇದೆಲ್ಲ ಕಂಟ್ರೋಲ್ ಮಾಡಬೇಕಿತ್ತು ಅನಿಸುತ್ತೆ. ಈಗ ನಾ ಮಾಡ್ತಿದ್ದೆ ಅಂದ ಮಾತ್ರಕ್ಕೆ ಅವರು ಮಾಡಲೇಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗುತ್ತೆ. ಅವ್ರಿಗೆ ಎಲ್ಲೆಲ್ಲ ಏನೆಲ್ಲ ಅನ್ನಿಸ್ತೋ ಅದನ್ನೆಲ್ಲ ಮಾಡ್ತಾ ಬಂದಿದ್ದಾರೆ. ಸೊ ಬೈ ಚಾನ್ಸ್ ಒಂಚೂರು ದುಡುಕಿಲ್ಲ ಅಂದಿದ್ದರೆ ರಂಚೆ ತೊಳ್ಕೊತಿದ್ರು. ಅದನ್ನು ಮಾಡಬಾರ್ದಿತ್ತೇನೋ, ಅಗೇನ್ ಸಿಚುವೇಶ್ನಲ್ ಎಲ್ಲೋ ಅದು ಹಾಗೆ ಮಾಡಿಬಿಡ್ತು ಅನಿಸುತ್ತೆ. ಹೌದು. ಆ್ಯಂಡ್ ಒಳ್ಳೆ ಬಾಂಡ್ ಅಂತ ಬಂದರೆ ಥ್ರೂ ಔಟ್ ದ ಜರ್ನಿ ನಿಮಗೆ ಮಂಜು ಅವ್ರ ಒಂದು ಒಳ್ಳೆ ಫ್ರೆಂಡ್ಶಿಪ್ ಇತ್ತು, ಆ ಮೋಕ್ಷಿತ ಅವ್ರ ಫ್ರೆಂಡ್ಶಿಪ್ ಸಹ ಇತ್ತು. ಈಗ ಕಂಟೆಸ್ಟೆಂಟ್ ಆಗಿ ನೀವು ಅವ್ರ ಜೊತೆ ಆಡಿ ಫ್ರೆಂಡ್ಶಿಪ್ಪು ನೋಡಿದ್ದೀರಾ. ಈಗ ಹೊರಗಿಂದ ನೋಡಿದಾಗ ಮಂಜು ಅವ್ರ ಆಟ ಹೇಗೆ ನಡೀತಿದೆ ಅಂತ ಅನಿಸುತ್ತೆ? ಮಂಜು ಅವ್ರು ನನಗಿನ್ನ ಮಂಜು ಅವರಾಗೆ ಹೇಗಿದ್ರೋ ಹಾಗೆ ಕಾಣಿಸ್ತಿದ್ದಾರೆ. ತುಂಬ ಹತ್ರದಿಂದ ನೋಡಿದ್ದೆ. ಅವ್ರು ನನಗೆಲ್ಲೂ ಆಟ ಆಡ್ತಿದ್ದಾರೆ, ನನ್ನ ಜೊತೆ ಆಟ ಆಡಿದ್ದಾರೆ ಅಂತ ನನಗೆ ಯಾವತ್ತೂ ಅನಿಸಿಲ್ಲ. ಅಂದರೆ ಇಲ್ಲಿ ಹೊರಗಡೆ ಹೇಗಿದೆ ಅನ್ನೋದು ನನಗೆ ಇಲ್ಲಿ ಬಂದ ಮೇಲೆ ಗೊತ್ತಾಗಿದೆ. ಬಟ್ 111 ದಿವಸ 24/7 ಆ ವ್ಯಕ್ತಿ ಜೊತೆ ಇದ್ದವಳು ನಾನು. ತುಂಬ ಒಳ್ಳೆ ವ್ಯಕ್ತಿ. ದಿಸ್ ಐ ಕ್ಯಾನ್ ಟೆಲ್ ಎನಿವೇರ್ ವೆರಿ ಪ್ರೌಡ್ಲಿ. ಅಂಥ ಒಳ್ಳೆ ವ್ಯಕ್ತಿ ನನಗೆ ಫ್ರೆಂಡಾಗಿ ಸಿಕ್ಕಿದ್ದು ಖುಷಿ ಇದೆ. ಅಲ್ಲಿ ಫ್ರೆಂಡ್ಶಿಪ್ ಬೇಕಿತ್ತಾ ಬೇಡವಿತ್ತಾ ಅನ್ನೋದು ಪ್ರಶ್ನೆ ಪಕ್ಕದಲ್ಲಿಟ್ಟು ನೋಡಿದ್ರು ತುಂಬ ಒಳ್ಳೆ ವ್ಯಕ್ತಿ. ಸೊ ಅದು ನನಗೆ ಹೊರಗೆ ಬಂದಮೇಲೆ ಅವ್ರು ನಂಗೆ ಬೇರೆ ಥರ ಕಾಣಿಸ್ತಿಲ್ಲ. ಆ್ಯಂಡ್ ಆಲ್ಸೋ ಈಗ ಆ್ಯಕ್ಚುಲಿ ಈ ಕೊನೆಯ 3-4 ವಾರಗಳಿಂದ ಅವರು ಉಗ್ರಂ ಮಂಜು ಆಗಿ ಕಾಣಿಸ್ಕೋತಾ ಇಲ್ಲ ಅಂತ ಆಡಿಯನ್ಸ್ ಮಾತಾಡ್ತಿರೋದಿದೆ. ಅಂದರೆ ಆ್ಯಕ್ಚುಲಿ ಅವರು ಮುಂಚಿನ ಟಾಸ್ಕ್ ಎಲ್ಲ ನೋಡಿದಾಗ ಜನರ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಪ್ರತಿಯೊಂದು ವಾರಕ್ಕೂ. ಆದರೆ ಉಗ್ರಂ ಮಂಜು ಅವರು ಸ್ವಲ್ಪ ಕಾಮ್ ಡೌನ್ ಆಗಿದ್ದಾರೆ ಅನ್ನೋದೊಂದಿದೆ. ಮೇ ಬಿ ಅದು ಅವ್ರ ಆಟಕ್ಕೆ ಏನಾದ್ರು ತೊಂದರೆ ಆಗುತ್ತಾ, ಅಥವಾ ಇಸ್ ದಟ್ ಆಲ್ಸೋ ಅ ಪಾರ್ಟ್ ಆಫ್ ಗೇಮ್? ತೊಂದರೆ ಆಗಿದ್ದಿದ್ರೆ ಅಥವಾ ಅವ್ರ ಆಟನೇ ಸರಿ ಆಡಿಲ್ಲ ಅಂದಿದ್ದರೆ ಫಿನಾಲಿನಲ್ಲಿ ಇರ್ತಾ ಇರಲಿಲ್ಲ. ಗೆಲುವಿನ ಕಡೆ ಇದ್ದಾರೋ ಇಲ್ವೋ ಅಗೇನ್ ವಿ ಹ್ಯಾವ್ ಟು ನೋಡ್ಬೇಕು. ಇಟ್ಸ್ ಅ ವೈಡ್ ಅಪ್ ಪಿಕ್ಚರ್. ಆದರೆ ಅಗೇನ್ ಅಲ್ಲಿ ಒಳಗೆ ಹೋದಾಗ ಈ ಮೆಂಟಲ್ ಹೆಲ್ತ್ ಅನ್ನೋದಿರುತ್ತಲ್ಲ, ಅದು ತುಂಬಾ ವಿಲ್ ಪ್ಲೇ ಅರೌಂಡ್. ಇನಿಷಿಯಲಿ 3 ವೀಕ್ಸ್ ಅವರು ತುಂಬ ಎನರ್ಜೆಟಿಕ್ ಆಗಿ ಅದು ಒಂದು ಜೋಶಲ್ಲಿ ಆಡಿದ್ದಾರೆ. ಆ್ಯಂಡ್ ಅವ್ರು ಹೇಳ್ತಾ ಇದ್ದಿದ್ದು ಅದಕ್ಕೆ ಅಲ್ಲಿ ಒಳಗಡೆ ಅಂಥ ವ್ಯಕ್ತಿ ಇದ್ದರು. ಜಗದೀಶ್ ಸರ್ ಇದ್ದರು, ಜಗಳ ಆಗ್ತಿತ್ತು, ನಾನು ರಿಯಾಕ್ಟ್ ಮಾಡ್ತಿದ್ದೆ. ಅದಾದಮೇಲೆ ಯಾರು ಹಂಗೆ ಆಡ್ತಾರೆ? ನಾನು ಒಬ್ಬನೇ ಹಂಗೆ ಮಾಡೋದಕ್ಕೆ ಆಗೋದಿಲ್ಲ. ಇಟ್ ಲುಕ್ ಸೋ ಫನಿ, ಐ ವಿಲ್ ನಾಟ್ ಬಿ ಡೂಯಿಂಗ್ ಇಟ್. ಆ್ಯಂಡ್ ಆ ಸಿಚುವೇಶನ್ಸ್ ಬರದೇ ಇರೋ ಕಾರಣ ಅವರೆಲ್ಲೂ ಆ ಥರ ರಿಯಾಕ್ಟ್ ಮಾಡಿಲ್ಲ. ಆ್ಯಂಡ್ ಗ್ರ್ಯಾಜುಲಿ ಹೋಗ್ತಾ ಏನಾಗ್ತಿತ್ತು, ನನ್ನ ಜೊತೆ ಜಾಸ್ತಿ ಇದ್ದಿದ್ದರಿಂದ ಐ ಆಮ್ ಸಮ್ವನ್, ನನಗೆ ಜಗಳ ಆಡೋದು ಇಷ್ಟ ಆಗೋದಿಲ್ಲ. ಸೊ ನನ್ನ ಜೊತೆ ಜಗಳ ಆಡೋಕ್ಕಾಗೋದಿಲ್ಲ ಅವರು. ನಾ ಇನ್ನೊಬ್ಬರ ಜೊತೆ ಇನ್ನೊಬ್ಬರ ಬಗ್ಗೆ ಕೂತು ಗಾಸಿಪ್ ಮಾಡೋದು ನಂಗೆ ಇಷ್ಟ ಇಲ್ಲ. ಸೊ ಅದು ನನ್ನ ಜೊತೆ ಮಾಡ್ತಿರ್ಲಿಲ್ಲ. ಸೊ ಅದುವೇ ಅವ್ರು ನನ್ನ ಜೊತೆ ಇದ್ದು ಸ್ವಲ್ಪ ನಂತರ ಕಾಣಿಸಿ ಅವ್ರು ಮೆಲೋ ಡೌನ್ ಆದಂಗೆ ಅನ್ನಿಸ್ತೇನೋ ನನಗೆ ಗೊತ್ತಿಲ್ಲ. ಬಟ್ ಅವ್ರು ಹೇಳೋದದು ನಾನು ಇರೋದೇ ಹಾಗೆ. ಇವಾಗ ಬಹಳಷ್ಟು ಕಡೆ ಹೇಳಿದ್ದಾರೆ ಇದು ನನ್ನ ವ್ಯಕ್ತಿತ್ವ ಅಂತ ಹೇಳ್ಕೊಂಡಿದ್ದಾರೆ. ಅವ್ರು ನನಗೆ ಹೇಳಿದ ಪ್ರಕಾರನೂ ಈ ಸಮ್ವನ್ 2-3 ದಿನ ಒಬ್ಬರೇ ಇರ್ತಾರೆ ಮನೇಲಿ. ಅವರು ಅದು ಹೇಳಿದ್ದಾರೆ, ನಾನು ಹಾಗೆ ಇರೋದು, ನಂಗೆ ಯಾರೂ ಇಷ್ಟ ಆಗಿಲ್ಲ ಅಂದರೆ ನಾನು ಮಾತಾಡ್ಸೋದಿಲ್ಲ. ದೆರ್ ವಾಸ್ ಅ ಸಿಚುವೇಶನ್ ವೇರ್ ನಾನು ಮಾತಾಡಲ್ಲ ಅಂತ ಹೇಳಿ ಮಾತು ಬಿಟ್ಟಾಗಲೂ ಯಾವುದೋ ಒಂದು ಪಿಂಕ್ ಸೋಫಾ ಮೇಲೆ ಒಬ್ಬರೇ ಕಾಣಿಸ್ಕೋತಾರೆ. ಇಡೀ ದಿನ ಅವರೊಬ್ಬರೇ ಇರ್ತಾರೆ. ಹಿ ವಿಲ್ ನಾಟ್ ಟಾಕ್ ಟು ಎನಿ ಒನ್. ಹಿ ಈಸ್ ಲೈಕ್ ದ್ಯಾಟ್. ಅದು ಬಿಟ್ಟು ಆಟಕ್ಕೆ ಅಂತ ಹೋಗಿ ಯಾರನ್ನೋ ಮಾತಾಡಿಸೋದು, ಆಟಕ್ಕೆ ಅಂತ ಇನ್ಯಾರನ್ನೋ ಇಂಪ್ರೆಸ್ ಮಾಡೋ ಪ್ರಯತ್ನಗಳು ಮಾಡಿರಬಹುದೇನೋ. ಬಟ್ ಹಿ ಈಸ್ ನಾಟ್ ದ್ಯಾಟ್. ಸೊ ಅದು ಕಂಟಿನ್ಯೂ ಆಗಲೇ ಇಲ್ಲ. ಸೊ ವ್ಯಕ್ತಿಯಾಗಿ ಈಗೇನಿದ್ದಾರೆ ಸ್ವಲ್ಪ ಮೂಡಿ ಅವರು, ಅವ್ರಿಗೆ ಅನ್ಸಿದ್ರೆ ಮಾತ್ರ ಮಾಡ್ತಾರೆ. ಹಿ ಈಸ್ ಲೈಕ್ ದ್ಯಾಟ್. ಅದು ಆಟಕ್ಕೆ ತೊಂದರೆ ಆಯ್ತಾ ಇಲ್ವಾ? ಈಸ್ ಇನ್ ದ ಫಿನಾಲೆ. ಐ ಆಮ್ ಹ್ಯಾಪಿ ಫಾರ್ ಇಟ್. ಹಿ ಈಸ್ ಪ್ಲೇಡ್ ಹಿಸ್ ಗೇಮ್. ಸೊ ಆ್ಯಂಡ್ ಇನ್ನೊಬ್ಬ ಕಂಟೆಸ್ಟೆಂಟ್ ನಾವು ಅವ್ರು ಬಂದಾಗ ಒಂಥರ ಮನೆಯಲ್ಲೂ ಅನಿಸಿರ್ಬಹುದೇನೋ 3-4 ವಾರ ಇರಬಹುದು ಅಂತೆಲ್ಲ. ಆದರೆ ಅವರೇ ಫಸ್ಟ್ ವ್ಯಕ್ತಿ ಆಗ್ತಾರೆ ಫಿನಾಲೆ ಟಿಕೆಟ್ ತೊಗೊಳೋದಕ್ಕೆ. ಹನುಮಂತು ಅವರು ಅದೇ ಸಿಂಗರ್ ಅಥವಾ ಈ ಥರ ಒಂದು ನೋಡಿದ್ದೀವಿ ನಾವು ಅವ್ರನ್ನ ಹೊರಗಡೆ ಆರ್ಟಿಸ್ಟ್ ಆಗಿ ಆ ಥರ. ಆದರೆ ಒಳಗಡೆ ಕಂಟೆಸ್ಟೆಂಟ್ ಆಗಿ, ಪ್ಲೇಯರ್ ಆಗಿ, ಗೇಮ್ಸಲ್ಲೂ ಸಹ ಅವರು ಟಾಸ್ಕ್ಸಲ್ಲಿ ಬಹಳ ಚೆನ್ನಾಗಿ ಆಡಿದ್ದಾರೆ. ಅವ್ರ ಗೇಮ್ನ ನೀವು ಹೇಗೆ ಅನಲೈಸ್ ಮಾಡ್ತೀರಾ? ನನಗೆ ಯಾವತ್ತೂ ಅವ್ನು ಬಂದು 3-4 ವಾರಕ್ಕೆ ಹೋಗ್ತಾನೆ ಅಂತ ಅನಿಸಿದ್ದಿಲ್ಲ. ಬಟ್ ಹಿ ಈಸ್ ಅ ಸರ್ಪ್ರೈಸಿಂಗ್ ಪ್ಯಾಕೇಜ್ ಡೆಫಿನೆಟ್ಲಿ. ಬಿಕಾಸ್ ಫಸ್ಟ್ ಆಟದಲ್ಲೇ ತಲೆ ಸುದ್ದು ಬಿದ್ದುಬಿಡ್ತಾರೆ ಅವರು, ಆಗೋದಿಲ್ಲ ಅವ್ರಿಗೆ. ಓಕೆ ಅಂತ ಆಮೇಲೆ ಹೇಳ್ತಾರೆ ಸಹ. ಈ ನಡುವೆ ನಾನು ಅಂದರೆ ಈ ಕುರಿ ಮೇಯಿಸೋದಕ್ಕೆಲ್ಲ ಹೋಗೇ ಇಲ್ಲ, ಫಿಸಿಕಲಿ ವೀಕ್ ಆಗಿದ್ದೀನಿ ಅನ್ನೋದೆಲ್ಲ. ಹೌದಾ? ಆ ಬಿಗಿನಿಂಗ್ ಡೇಸಲ್ಲಿ ಫಿಸಿಕಲ್ ಟಾಸ್ಕ್ ಅಂತೂ ಟು ದ ಗ್ರೇಟ್ ಎಕ್ಸ್ಟೆಂಟ್ ಇತ್ತು. ಹೆಂಗಪ್ಪ ಅಂತ ನೋಡಿದ್ದಿದೆ. ಆದರೆ ಅಲ್ಲಿ ಬರೀ ಟಾಸ್ಕ್ ಮಾತ್ರ ಅಲ್ಲದೆ ಇರೋ ಕಾರಣ ವ್ಯಕ್ತಿತ್ವ ಹೋಗ್ತಾ ಹನುಮು ವ್ಯಕ್ತಿತ್ವ ಗೊತ್ತಾದಂಗೆ ಹಿ ಈಸ್ ಅ ಟಫ್ ಕಂಟೆಸ್ಟೆಂಟ್ ಅನ್ನೋದು ನಮಗೆಲ್ಲರಿಗೂ ರಿಯಲೈಸ್ ಆಗುತ್ತೆ. ಡೆಫಿನೆಟ್ಲಿ ಈಸ್ ಅ ಟಫ್ ಕಂಟೆಸ್ಟೆಂಟ್ ವ್ಯಕ್ತಿತ್ವದ ವಿಚಾರವಾಗಿ. ಆ್ಯಂಡ್ ಹೋಗ್ತಾ ಆಟಗಳನ್ನು ತುಂಬ ಚೆನ್ನಾಗಿ ಆಡಿದ್ದಾನೆ.
ವೆರಿ ಅಂದರೆ ಈ ಇಸ್ ಟು ಕ್ರ್ಯಾಕ್ ಲೈಕ್ ದಿಸ್. ಆ್ಯಂಡ್ ಅವನು ಯಾವುದನ್ನು ಗೆಲ್ಲಬೇಕು ಅಂತ ಆಡ್ತಿರ್ಲಿಲ್ಲ, ಬೆಸ್ಟ್ ಕೊಡಬೇಕು ಅಂತ ಆಡ್ತಿದ್ದ. ಆ ಮೈಂಡ್ಸೆಟ್ನ ಅವನನ್ನು ಗೆಲುವಿನ ಕಡೆ ಕರ್ಕೊಂಡು ಹೋಗಿದೆ. ಆ್ಯಂಡ್ ಅವನ ಒಳ್ಳೆ ವ್ಯಕ್ತಿತ್ವ ಅವನ ಫಸ್ಟ್ ಟಿಕೆಟ್ ಟು ಫಿನಾಲೆ ಸಿಗೋ ಥರ ಮಾಡಿದೆ. ಸೊ ಹಾಗಾಗಿ ಅದ್ರ ಬಗ್ಗೆ ಖುಷಿ. ನೀವೇ ಕೂಡ ಉಸ್ತುವಾರಿ ಮಾಡಿದ್ದು ಆ ಟೈಮಲ್ಲಿ ತುಂಬಾ ಚೆನ್ನಾಗಿ ನೆನಪಿದೆ. ಹನುಮಂತು ಅವ್ರು ಆಡಿದ್ದಿರ್ಬೋದು, ನಿಮ್ಮ ಉಸ್ತುವಾರಿ ಸಹ ಅವ್ರ ಥರನೇ ಬಂದಂಥ ಮತ್ತೊಬ್ಬ ಕಂಟೆಸ್ಟೆಂಟ್, ಆದರೆ ಸ್ವಲ್ಪ ಲೇಟಾಗಿ ಬಂದರೂ ಸಹ ಜನರ ಮನಸ್ಸಲ್ಲಿ ಇರಬಹುದು ಅಥವಾ ಒಳಗಡೆ ಕಂಟೆಸ್ಟೆಂಟ್ಸ್ಗೆ ಫೈಟ್ ಕೊಟ್ಟಿದ್ದು ರಜತ್ ಅವರು. ಆ ವೈಲ್ಡ್ ಕಾರ್ಡ್ ಎಂಟ್ರಿನ ಎಕ್ಸ್ಪೆಕ್ಟ್ ಮಾಡಿದ್ರ? ಇಲ್ಲ, ವೈಲ್ಡ್ ಕಾರ್ಡ್ ಎಂಟ್ರಿ ಇರುತ್ತೆ ಅಂತ ಗೊತ್ತಿತ್ತು, ಅವ್ರನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಮತ್ತು ಬ್ಯಾಂಗ್ ಬಂದರು ಡೆಫಿನೆಟ್ಲಿ. ಅಂದರೆ ರಜತ್ ಅವರು ಅಂದ ತಕ್ಷಣ ಈ ರಿಯಾಲಿಟಿ ಶೋಸ್ಗೆಲ್ಲ ಹೇಳಿ ಮಾಡಿಸಿದ ಕಂಟೆಸ್ಟೆಂಟ್ ಅನ್ನೋ ಫೀಲ್ ಬರುತ್ತೆ. ಯಾಕಂದರೆ ಈ ನೋಸ್ ದ ಪ್ಯಾಟ್ರನ್, ಮುಂಚೆನೂ ಮಾಡಿ ಬಂದಿದ್ರು ಅವರು ರಿಯಾಲಿಟಿ ಶೋಗಳನ್ನು. ಸೊ ವಾಟ್ ಇಸ್ ಇಟ್ ಅನ್ನೋದು ಗೊತ್ತಿದ್ದು ಬಂದವರು, ಪ್ಲಸ್ 50 ಎಪಿಸೋಡ್ಸ್ ನೋಡ್ಕೊಂಡು ಬಂದವರು. ಅವರಿಗೆ ನಾವೇನು ಅನ್ನೋದು ಗೊತ್ತು, ನಾವು ಹೇಗೆ ಆಡ್ತಿದ್ದೀವಿ ಅನ್ನೋದು ಗೊತ್ತು. ಅಲ್ಲಿ ಒಳಗಿರೋ ನಾವೆಲ್ಲ ಡೇ 1 ಯಾರೇನು ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ದೀವಿ, ಏನೆಲ್ಲ ಅಂತ ನೋಡಿದ್ದೀವಿ. ಇವ್ರ ಎಪಿಸೋಡ್ ನೋಡಿಕೊಂಡು ಬಂದಾಗ ಅವ್ರಿಗೊಂದು ಅದೊಂದು ಅಪ್ಪರ್ ಹ್ಯಾಂಡ್ ಇದ್ದೇ ಇರುತ್ತೆ, ಪ್ಲಸ್ ಇದ್ದೇ ಇರುತ್ತೆ. ಸೊ ಅವ್ರು ಬಂದಂಥ ಎನರ್ಜಿ ಆ್ಯಂಡ್ ಈ ಪಾಯಿಂಟ್ಸ್ ಎಲ್ಲ ನಮ್ಮನ್ನು ಇನ್ನೊಂದಷ್ಟು ಆ್ಯಕ್ಟಿವೇಟ್ ಮಾಡಿದ್ದಿದೆ. ತುಂಬ ಒಳ್ಳೆ ಕಂಟೆಸ್ಟೆಂಟ್ ಹಾಗೆ ನೋಡಿದ್ರೆ, ಟಫ್ ಆಲ್ಸೋ. ಯಾ